ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಸ್ವಾಸ್ಥ್ಯ ಚಾನಲ್ಗೆ ಸ್ವಾಗತ. ನಾನಿವತ್ತು ಗರಿಗರಿಯಾಗಿ ಕಡಲೆಬೇಳೆ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡಿ ವಡೆ ಎಣ್ಣೆನೂ ಇರೋದಿಲ್ಲ, ಹಾಗೆ ತುಂಬಾ ಗರಿಗರಿಯಾಗಿ ಬರುತ್ತೆ. 1 ಕಪ್ ಕಡಲೆಬೇಳೆನ ಚೆನ್ನಾಗಿ ತೊಳೆದು 2 ಗಂಟೆ ನೆನೆಸಿ, ಜಾಸ್ತಿ ನೆನೆಸಬೇಡಿ. ಅದು ಉಗುರಲ್ಲಿ ಕಟ್ ಮಾಡಿದರೆ ಬೇಗ ಕಟ್ ಆಗಬಾರ್ದು, ಆ ರೀತಿ ಇರಬೇಕು. ಅಂದರೆ ನಿಮ್ಮ ವಡೆ ಗರಿಗರಿಯಾಗಿ ಬರುತ್ತೆ. ನೆನೆಸಿದ ಕಡಲೆಬೇಳೆನ ಒಂದು ಬಟ್ಟೆ ಮೇಲೆ 5 ನಿಮಿಷ ಆರ ಹಾಕಿ, ಇದರಿಂದ ಕಡಲೆಬೇಳೆ ಡ್ರೈ ಆಗುತ್ತೆ, ಹಾಗೆ ವಡೆ ಎಣ್ಣೆ ಹೀರೋದಿಲ್ಲ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ. ಮೊದಲು ಒಂದು ಜಾರಿಗೆ 1 ಸ್ಪೂನ್ ಜೀರಿಗೆ, 1 ಇಂಚ್ ಹಸಿ ಶುಂಠಿ, 1 ಇಂಚ್ ಚಕ್ಕೆ, ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಮಕ್ಕಳಿಗೆ ಮಾಡೋಕ್ಕೋಸ್ಕರ 2 ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಟಿಪ್ಸ್ನ ಯಾರೂ ಹೇಳಿರಲ್ಲ. ಇದಕ್ಕೆ ಅರ್ಧ ಕಪ್ ಹಸಿ ಕೊಬ್ಬರಿ ಹಾಕಿ, ಇದರಿಂದ ಹೋಟೆಲಲ್ಲಿ ಆ ಥರನೇ ಆಗುತ್ತೆ ವಡೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಹಾಕಿ ನೋಡಿ. 1 ಸ್ಪೂನ್ ಧನಿಯಾ ಪುಡಿ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ಅದಕ್ಕೇ ನೆನೆಸಿಟ್ಟ ಕಡಲೆಬೇಳೆನ ಸ್ವಲ್ಪ ಹಾಕಿ, ಸ್ವಲ್ಪನೂ ನೀರು ಸೇರಿಸಬೇಡಿ. ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಇರುತ್ತಲ್ಲ, ಅದನ್ನು ಒತ್ತಿ ತರ್ತರಿಯಾಗಿ ರುಬ್ಕೊಳ್ಳಿ. ಇಲ್ಲಿ ರುಬ್ಕೊಳ್ಳೋದೇ ಮೇನು, ತುಂಬ ತರ್ತರಿಯಾಗಿರಬೇಕು, ಸಣ್ಣ ಆಗಬಾರ್ದು. ಈಗ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಕಪ್ ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಹಾಕಿದ ಮಸಾಲೆ, ಸೊಪ್ಪು, ಈರುಳ್ಳಿ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಒಬ್ಬರೊಬ್ಬರು ಬೈಂಡಿಂಗ್ಗೆ ಅಂತ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕ್ತಾರೆ. ಅದೇನು ಹಾಕೋದು ಬೇಡ, ಹಾಕಿದೇನೆ ಚೆನ್ನಾಗಿ ಬರುತ್ತೆ. ಸೋಡಾನೂ ಹಾಕೋದು ಬೇಡ, ಏನೂ ಇರಲಾರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಸಿ ಕೊಬ್ಬರಿ ಹಾಕಿದ್ದೀವಲ್ಲ, ಅದರಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಈ ರೀತಿ ಅಂಗೈಯಲ್ಲಿಟ್ಟು ಅಂಗೈಯಿಂದ ಪ್ರೆಸ್ ಮಾಡಿ, ಬೆರಳಿಂದ ಒತ್ತಬೇಡಿ, ಇದರಿಂದ ಮೇಲೆ ಬೆರಳು ಮೂಡಿ ಚೆನ್ನಾಗಿ ಬರಲ್ಲ. ಅಂಗೈಯಿಂದ ಒತ್ತಿ ಹೀಗೆ ಒಂದೊಂದನ್ನು ಮಾಡಿ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀಗೆ ಅಂಗೈಯಿಂದ ಒತ್ಕೊಳ್ಳೋದ್ರಿಂದ ನಡುವೆ ದಪ್ಪ ಹಾಗೂ ಸುತ್ತ ಸಣ್ಣಗೆ ಬರುತ್ತೆ, ತುಂಬ ಗರಿ ಆಗುತ್ತೆ, ನಡುವು ಬೇಯುತ್ತೆ, ಹಾಗೆ ಅದರಲ್ಲಿರೋ ನೀರಿನ ಅಂಶನೂ ಹೊರಗೆ ಬಂದುಬಿಡುತ್ತೆ. ನಾವು ಈರುಳ್ಳಿ ಉಪ್ಪು ಹಾಕಿ ಕಲಸಿದ್ದೀವಲ್ಲ, ಅದರಿಂದ ಮತ್ತೆ ನೀರು ಬಿಟ್ಕೊಂಡಿದ್ರು ನಾವು ಅಂಗೈಯಿಂದ ಒತ್ತಿದಾಗ ಅದು ಹೊರಗೆ ಬಂದುಬಿಡುತ್ತೆ. ಎಲ್ಲ ರೆಡಿ ಇಟ್ಕೊಂಡಿದ್ನೆಲ್ಲ ಒತ್ತಿದ್ದನ್ನು ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಯುವಾಗ ಫ್ಲೇಮ್ನ ಹೈಯಲ್ಲಿ ಹಿಡಿದು, ಕಡಲೆಬೇಳೆ ವಡೆ ಆಗಿರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಬೇಗ ಆಗೋದಿಲ್ಲ. ಈಗ ಕಾಣಿಸ್ತಿದೆಲ್ಲ, ಈ ಥರ ಗುಳ್ಳೆ ಎಲ್ಲ ಹೋದ್ಮೇಲೆ ಇನ್ನೊಂದು ಕಡೆ ತಿರು ಹಾಕಿ, ಒಂದೊಂದಾಗಿ ತಿರು ಹಾಕಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾ ಹೇಳಿರೋ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ 100% ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಗರಿ ಕಡಲೆಬೇಳೆ ವಡೆ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಒಂದು ತಟ್ಟೆಗೆ ತೆಗೆದುಕೊಳ್ಳಿ. ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.